ಧನುರ್ರಾಶಿ ವ್ಯವಹಾರದಲ್ಲಿ ಬೇರೆಯವರ ಒಂದು ಅನುಕೂಲತೆಯಿಂದ ಅವರ ಉತ್ತಮವಾದಂತಹ ಯೋಗದಿಂದ ನಿಮಗೆ ಲಾಭ ಸಿಕ್ಕತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರ ಒಂದು ಯೋಗದಿಂದ ನಿಮಗೂ ಒಂದಷ್ಟು ಲಾಭ ಆಗುವಂಥದ್ದಿದೆ. ರಾಜಕೀಯ ಸಂಪರ್ಕದಿಂದ, ರಾಜಕಾರಣಿಗಳ ಸಂಪರ್ಕದಿಂದ ಲಾಭ ಆಗುವಂತಹ ಅಥವಾ ಯಾವುದೋ ಕಷ್ಟ ನಷ್ಟದಲ್ಲಿದ್ದರೆ ಅದೆಲ್ಲವೂ ಕೂಡ ಸರಿಯಾಗತಕ್ಕಂತಹ ಲಾಭ ಸೂಚ್ಯವಾದಂತಹ ಪರಿಸ್ಥಿತಿಯನ್ನು ನೋಡೋದಕ್ಕೆ ಅವಕಾಶಗಳಾಗತ್ತೆ. ಪತಿಪತ್ನಿಯರ ಕಲಹಕ್ಕೆ ಈ ದಿವಸ ಯಾವುದೇ ರೀತಿಯ ಔಷಧಿ ಇಲ್ಲ. ಅದು ಮುಗೀತು, ಅಲ್ಲಿಗೆ ನಿಲ್ತು ಅಂತ ಹೇಳುವಾಗಿಲ್ಲ. ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಆಗ್ತಕ್ಕಂಥದ್ದಿದೆ. ಕುಟುಂಬದ ಸಮಸ್ಯೆಗಳು ಒಂದರ ಮೇಲೊಂದು ಮತ್ತೆ ಹೆಚ್ಚಾಗ್ತಕ್ಕಂಥದ್ದಿದೆ. ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ನೀವೇ ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಎಚ್ಚರ ಇರಲಿ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಗೆ 21 ಗರಿಕೆಯನ್ನು ಅರ್ಪಣೆ ಮಾಡಿ, ಗಣಪತಿಯ ಅನುಗ್ರಹವಾಗಲಿ. ಚಟುವಟಿಕೆಯಿಂದ ಇರಿ. ಸಿಕ್ಕುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಇರುವಂತಹ ಒಳ್ಳೆಯ ಸಮಯವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳಿ. ಶುಭವಾಗಿ. ಮಕರ ರಾಶಿ ಬಹುನಿರೀಕ್ಷಿತವಾದಂತಹ ಕೆಲಸ ವಿಳಂಬವಾಗುತ್ತೆ. ಯಾವುದೋ ಒಂದು ಕೆಲಸ ಈಗ ಆಗಿಬಿಡಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ, ಆದರೆ ಅಂತಹ ಸರಳ ಸುಲಭವಾದಂತಹ ಕೆಲಸ ತುಂಬ ನಿಧಾನಗತಿಯನ್ನು ಹೊಂದುತ್ತೆ. ಅದು ಸ್ವಾಭಾವಿಕವಾಗಿ ತುಂಬ ಬೇಸರಕ್ಕೆ ಕಾರಣವಾಗುತ್ತೆ. ಈ ಕೆಲಸಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾ ಅನ್ನುವಂತಹ ಮಾತು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆ ಭಾವನೆಯಲ್ಲಿರ್ತೀರಿ, ಅಷ್ಟು ಬೇಸರವನ್ನು ಹೊರಹಾಕ್ತೀರಿ ಅನ್ನುವಂಥದ್ದು. ಬೇರೆಯವರನ್ನು ಗೌರವಿಸುವಂಥದ್ದನ್ನು ಹೆಚ್ಚು ಮಾಡಿಕೊಳ್ಳಿ. ನಿಮಗೂ ಕೂಡ ಲಾಭ ಇದೆ. ನಿಮ್ಮನ್ನೂ ಕೂಡ ಬೇರೆಯವರು ಗೌರವಿಸ್ತಾರೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ಒಂದು ಆಲೋಚನೆಗಳಿಗೆ ಬೇರೆಯವರ ಸಹಕಾರ ಪರಿಪೂರ್ಣವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಸರಿಯಾದಂತಹ ದಿನಚರಿಯನ್ನು ಆಯೋಜನೆ ಮಾಡಿಕೊಳ್ಳಿ. ಪ್ಲ್ಯಾಂಡಾಗಿ ಕೆಲಸವನ್ನು ಮಾಡಿ. ಯಾವುದೇ ಕೆಲಸಕ್ಕೆ ಸರಿಯಾದಂತಹ ಯೋಜನೆ ಇಲ್ಲದೆ ಮುಂದುವರೆದಾಗ ತೊಂದರೆಗಳು ಆಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ವಿದೇಶ ಪ್ರಯಾಣ ಅಥವಾ ವಿದೇಶ ಪ್ರವಾಸಕ್ಕೆ ಏನಾದರೂ ಮನಸ್ಸು ಮಾಡ್ತಾ ಇದ್ದರೆ, ಪ್ರಯತ್ನಗಳು ನಡೀತಾ ಇದ್ದರೆ, ಅದಕ್ಕೆ ಕೊನೆಯ ಹಂತದ ತೀರ್ಮಾನವನ್ನು ಮಾಡಲಿಕ್ಕೆ ಈ ದಿವಸ ಅವಕಾಶಗಳಾಗತ್ತೆ. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ತುಂಬ ಇರತಕ್ಕಂಥವರಿಗೆ ತೊಂದರೆಯಾಗುವಂತಹ ಸೂಚನೆ. ಎಚ್ಚರ ಇರಲಿ ಅಂತಕ್ಕಂಥದ್ದು. ಆತ್ಮೀಯರ ಜೊತೆಯಲ್ಲಿ ವೈಮನಸ್ಯವನ್ನು ಉಂಟು ಮಾಡಿಕೊಳ್ತೀವಿ. ಯಾರು ನಮಗೆ ತುಂಬ ಪ್ರಿಯರೋ ಅವರ ಜೊತೆಯಲ್ಲೇ ಜಗಳವಾಗುತ್ತೆ, ಅವರ ಜೊತೆಯಲ್ಲಿ ಮಾತು ಬಿಡ್ತಕ್ಕಂಥದ್ದಾಗತ್ತೆ. ಅವರಿಗೂ ನಿಮಗೂ ಹೊಂದಾಣಿಕೆ ಆಗದೇ ಇರುವಂತಹ ರೀತಿಯಲ್ಲಿ ಕಂಡುಬರುತ್ತೆ. ಇವೆಲ್ಲವನ್ನು ನೋಡಬೇಕಾದಂಥದ್ದು. ವಿಷ್ಣುತ್ರಯೀ ಮಂತ್ರವನ್ನು ಪಾರಾಯಣ ಮಾಡಿ. ಶುಭವಾಗಿ. ಕುಂಭರಾಶಿ ಅಂದುಕೊಂಡಂತಹ ಕೆಲಸ ಪೂರ್ಣವಾಗುತ್ತೆ. ಸ್ವಾಭಾವಿಕವಾಗಿ ತುಂಬ ಉತ್ಸಾಹ, ಸಂತೋಷಭರಿತರಾಗಿ ಇರ್ತೀರಿ ಎನ್ನುವಂಥದ್ದು. ಪ್ರತಿಷ್ಠೆ, ಗೌರವ ಇವೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಯಾವುದೋ ಒಂದು ಕೆಲಸ ನಿಮಗೆ ಅತ್ಯುನ್ನತವಾದಂತಹ ಒಂದು ಹೆಸರನ್ನು ತಂದು ಕೊಡುತ್ತೆ ಅಂತಾದರೆ ಅದಕ್ಕಿಂತ ಸಂತೋಷ ಇನ್ನೇನು ಬೇಕು ಅನ್ನುವಂಥದ್ದು. ಹೊಸ ಹೊಸ ಅವಕಾಶಗಳು ನಿಮಗೆ ದೊರೆಯುವಂತಹ ಯೋಗ. ಕುಟುಂಬದ ಶಾಂತಿಯನ್ನು ಕಾಪಾಡಿ. ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಮಾಧಾನ, ಶಾಂತಿ ಇದೆ, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದಾಗಬೇಕು. ಸಮಾಜದ ಜನಪ್ರಿಯತೆಯ ಹಿಂದೆ ಹೋಗಬೇಡಿ. ಸಮಾಜದ ಹಿಂದೆ ಹೋಗಬೇಡಿ ಅಂತಂದರೆ ಅಲ್ಲಿ ಜನ ನನ್ನನ್ನು ಏನೋ ಗುರುತಿಸ್ಲಿ, ನನಗೆ ಗೌರವಿಸ್ಲಿ ಅನ್ನುವಂತಹ ಭಾವನೆಗಳು ಬೇಡ. ಜನಪ್ರಿಯತೆ ಹಿಂದೆ ಹೋಗಬೇಡಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿ ಸಮಾಜಕ್ಕೆ ಉತ್ತಮವಾದಂಥದ್ದನ್ನು ಮಾಡಿದರೆ ಜನ ನಿಮ್ಮನ್ನು ಹುಡುಕೊಂಡು ಬಂದು ಗೌರವಿಸ್ತಾರೆ. ಅದರಲ್ಲಿ ಯಾವ ಅನುಮಾನವೂ ಬೇಡ, ಅನುಮಾನ ಇಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವು ನೀವಾಗಿರಬೇಕೇ ಹೊರತು ಬೇರೆ ಬದಲಾವಣೆಗಳು ಬೇಡ ಅಂತ ಅರ್ಥ. ಇಷ್ಟದೇವತಾ ಪೂಜೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರತಿಕ್ರಿಯೆ, ಗೌರವ ನಿಮಗೆ ಸಿಕ್ಕುವಂಥದ್ದಿದೆ. ವಿದ್ಯಾರ್ಥಿಗಳು ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಇದ್ದರೆ ಉತ್ತಮವಾದಂತಹ ವಾತಾವರಣ, ಉತ್ತಮವಾದಂತಹ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹೊಸ ಆಸ್ತಿ, ಆದಾಯ ಇವೆಲ್ಲವೂ ಕೂಡ ನಿಮ್ಮದಾಗತಕ್ಕಂತಹ ಯೋಗ ಇದೆ. ಅಲ್ಪ ಪ್ರಯತ್ನದಿಂದ ದೊಡ್ಡ ಕೆಲಸಗಳಾಗಬಹುದು. ನಿಮ್ಮ ಪ್ರಯತ್ನ ಬಹಳ ಸಣ್ಣದಾಗಿರುತ್ತೆ, ಆದರೆ ಆ ಕೆಲಸದ ಫಲಿತಾಂಶವನ್ನು ಗಮನಿಸಿದಾಗ ದೊಡ್ಡ ಮಟ್ಟದಲ್ಲಿ ಅದು ನಿಮಗೆ ಸಿಕ್ಕುವಂಥದ್ದಾಗತ್ತೆ.
ಮಕ್ಕಳ ಶಿಕ್ಷಣದ ವಿಚಾರವನ್ನು ಕುರಿತು ಚಿಂತೆಯನ್ನು ಮಾಡ್ತೀರಿ, ಅಂತಹ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಮಕ್ಕಳು ಬಹಳ ವಿಶೇಷವಾಗಿ ಅಭ್ಯಾಸವನ್ನು ಮಾಡ್ತಾರೆ, ನಿಮಗೆ ಶುಭವನ್ನು ತರ್ತಾರೆ ಅಂತಕ್ಕಂಥದ್ದು. ಅನ್ನಪೂರ್ಣೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.